ಎಲ್ಲರಿಗೂ ನಮಸ್ಕಾರ. ಜೈ ಭೀಮ್. ನಮಸ್ಕಾರಕ್ಕಿಂತ ಶಕ್ತಿ ಇರೋದು ಭೀಮನ ಶಕ್ತಿ. ಆತ್ಮೀಯ ಅಲೆಮಾರಿ ಬಂಧುಗಳೇ, ಇವತ್ತು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಪಿಚ್ಕೋಟು ಗ್ರಾಮದಲ್ಲಿ ಬಹುಶಃ ಇದೇ ಮೊಟ್ಟ ಮೊದಲ ಬಾರಿಗೆ ಈ ಗ್ರಾಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ತಹಸೀಲ್ದಾರ್ ಅವರು, ಅಲೆಮಾರಿ ನಿಗಮದ ಅಧ್ಯಕ್ಷರು, ಪೊಲೀಸ್ ಇಲಾಖೆಯವರು, ಕಂದಾಯ ಇಲಾಖೆಯವರು, ನಿಮ್ಮ ಗ್ರಾಮ ಪಂಚಾಯತಿಯವರು ಹಾಗೂ ವಿಶೇಷವಾಗಿ ಈ ಒಂದು ಸಮುದಾಯ ಏನಿದೆ ಚನ್ನದಾಸರ ಸಮುದಾಯ, ಈ ಸಮುದಾಯದ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡು ಇವತ್ತು ಕಾಯ್ತಕ್ಕಂಥ ಜನರು 5 ಗಂಟೆಗಿಂತ ಕಾರ್ಯಕ್ರಮ ಇದೆ ಆಕ್ಚುಲಿ. ಆದರೆ ಈ ಹಿಂದೆ ಕೊಡಗೇನಹಳ್ಳಿ ಗ್ರಾಮ KGF ತಾಲೂಕು ಅಲ್ಲಿ ಸ್ವಲ್ಪ ತಡ ಆಗಿದ್ರಿಂದ ಇಲ್ಲಿ ಬರೋ ತಡ ಆಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಸಾಕಷ್ಟು ವಿಷಯಗಳನ್ನ ನಮ್ಮ ಹಿರಿಯ ಅಣ್ಣವಂತಹ ಡಾಕ್ಟರ್ ವಿ ಚಲಪತಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ನಾನು ಮತ್ತೆ ಹೇಳಕ್ ಹೋಗೋದಿಲ್ಲ. ಇವತ್ತೇನು ವೇದಿಕೆ ಮೇಲೆ ಆಗ್ತಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ನಾನು ಮೊದಲನೇದಾಗಿ ನಮಸ್ಕಾರ ತಿಳಿಸ್ತಾ, ತಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ನಮಸ್ಕಾರ ತಿಳಿಸ್ತಾ, ಚನ್ನದಾಸರ ಸಮುದಾಯಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ. ಇವತ್ತು ಇದೊಂದು ರಾಜಕೀಯ ವೇದಿಕೆ ಅಲ್ಲ, ಸಮಸ್ಯೆಗಳ ಬಗ್ಗೆ ಮಾತಾಡೋ ವೇದಿಕೆ ಏನೂ ಅಲ್ಲ. ಆದ್ರೆ ಇನ್ನ ವೇದಿಕೆ ಇದು ಹಾರ ಹಾಕಿಸ್ಕೊಂಡು ಚಪ್ಪಲ್ ಹಾಕಿಸ್ಕೊಂಡು ಹೋಗೋ ವೇದಿಕೆನಾ? ಖಂಡಿತ ಅಲ್ಲ. ಇದು ನಿಮ್ಮೆಲ್ಲರ ಸಮಸ್ಯೆಗಳಿಗೆ, ನೋವುಗಳಿಗೆ ಸ್ಪಂದಿಸುವ, ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟ ವೇದಿಕೆ ಇದು. ಚನ್ನದಾಸರ್, ವಲಯದಾಸರ್, ಮಾಲಾದಾಸರ್, ದಾಸರ್, ದಾಸರಿ, ಶಂಕರದಾಸ, ಶಂಕರಾಧ್ಯದಾಸ, ಈ ದಾಸರಲ್ಲೇ ಬಹಳಷ್ಟು ಹೆಸರುಗಳಿದೆ. ಬಹಳ ಗಂಭೀರವಾಗಿ ಇದನ್ನ ಆಲೋಚನೆ ಮಾಡಿದ್ರೆ ಯಾಕೆ ಒಂದೇ ವೃತ್ತಿ, ಎಷ್ಟೇ ದಾಸರಿದ್ರು ಕೂಡ, ನಮ್ಮ ಸ್ನೇಹಿತರು ಮಾನುಪಡೆಯವರು ಒಂದು ಪುಸ್ತಕವನ್ನು ಬರ್ತಿದ್ರು, ಕೇಳ್ತಾ ಇದ್ದೆ ಅವರಿಗೆ, ಈ ದಾಸರು ಯಾಕೆ ಈ ತರ ಸಮಸ್ಯೆ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ದಾಸ, ದಾಸಯ್ಯ, ದಾಸರು, ದಾಸರ್, ದಾಸರಿ, ದಾಸರ, ದಂಗದಾಸ, ದೊಂಬಿದಾಸ, ಚಕ್ರವಾದಿದಾಸ, ದಂಡಗಿದಾಸ, ಜಂಬೂದಾಸ, ಹರಿದಾಸ, ಶಂಕದಾಸ, ಮಾಲಾದಾಸ, ದಶವಂತದಾಸ, ಆಟದಾಸ, ವಲಯದಾಸ. ಕೇಳಿದಿರಾ? ಇಷ್ಟೆಲ್ಲ ದಾಸರು ಯಾಕೆ? ದಾಸ ಅನ್ನೋದು ಕಾಮನ್ ಫ್ಯಾಕ್ಟರ್, ಅದರ ಹಿಂದೆ ಬೇರೆ ಬೇರೆ ಹೆಸರುಗಳಿದೆ. ಯಾಕೆ ಇಟ್ರು? ಈ ದಾಸರು ಶ್ರೀಕೃಷ್ಣ ದೇವನ ಆಸ್ಥಾನದಲ್ಲಿದ್ದಾಗ ಇವರ ಒಂದು ಕೀರ್ತನೆಗಳು ಬಹಳ ಮಹತ್ವ ಇತ್ತು. ಇವರು ಆಡತಕ್ಕಂಥ ಮಾತುಗಳು, ಆ ಕೀರ್ತನೆಗಳ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶವನ್ನ ಸಾರಕ್ಕೋಸ್ಕರ ಒಂದೂರಿಂದ ಒಂದೂರಿಗೆ, ಒಂದೂರಿಂದ ಮತ್ತೊಂದೂರಿಗೆ ಪ್ರಯಾಣವನ್ನ ಮಾಡ್ಕೊಂಡು, ಆ ತಂಬೂರಿಯನ್ನು ಹಿಡ್ಕೊಂಡು, ಆ ಒಂದು ಸ್ಟ್ರಿಂಗ್ ಇರುತ್ತಲ್ಲ ಜಾಗಟೆ, ಆ ಜಾಗಟೆ ಇರ್ತಕ್ಕಂಥ ಸೌಂಡ್ ಇದೆಯಲ್ಲ, ಇವತ್ತು ಜಪಾನ್ ದೇಶದಲ್ಲಿ ಆ ಸೌಂಡ್ ಕೇಳಿಸ್ಕೊಂಡು ಕಾಯಿಲೆನ ಗುಣ ಮಾಡೋ ಶಕ್ತಿ ಆ ಸೌಂಡ್ ಅಲ್ಲಿ ಇದೆ. ಇವತ್ತು ತಂಬೂರಿ ಇದೆಯಲ್ಲ ಅನ್ನೋದ, ಒಂದ್ ಕಡ್ಡಿ 2 ಕಡ್ಡಿ ತಂತಿ ಎಷ್ಟು ತಂದಿದ್ಯಪ್ಪ? 3. 1, 2 ಇರ್ತ ಸಾಮಾನ್ಯ, ಇದು 3 ಇಟ್ಕೊಂಡಿದ್ದೀರಾ. ಮುಳುವಾಗ್ಲಾಗ 3 ಇಟ್ಕೊಳ್ಳಿ ಕುತ್ಕೊಳ್ಳಿ. ಹಾಗಾಗಿ ಈ ಒಂದು ಏನು ತಂಬೂರಿ ಇದೆಯಲ್ಲ, ಇದು ಕನಕದಾಸ ಉಪಯೋಗಿಸ್ತಾರೆ ತಂದೂರಿ. ಯಾಕೆ? ಅವರು ಆಡ್ದ ಕೀರ್ತನೆಗಳು ಕುಲದಿಂದ ಹೊಡೆದಾಗಬೇಕಪ್ಪ ಅಂತ ಹೇಳಿದ್ರಲ್ಲ, ಅದನ್ನ ಹೇಳಿದ್ರು ಕೂಡ ಇದೇ ತಂಬೂರಿ ಇಟ್ಕೊಂಡು ಅಂತ ಒಂದು ಪವಿತ್ರವಾದಂತ ಕೆಲಸವನ್ನ ಮಾಡಿಕೊಂಡು, ಯಾವುದೇ ಹಣಕ್ಕಾಗಿ, ಆಸ್ತಿಗಾಗಿ, ಅಲೆಮಾರಿಗಳಿಗೆ ಆಸ್ತಿ ತಗೊಂಡು ಏನ್ ಮಾಡ್ತೀರಾ? ಯಾವ ಸೇಲ್ಡ್ ತಗೊಂಡು ಏನ್ ಮಾಡ್ತೀರಾ? ಇಟ್ಕೊಳಕ್ ಜಾಗ ಇಲ್ಲ ಅವ್ರ ಹತ್ರ. ಒಂದ್ ಜೋಳಿಗೆ ಅದಕ್ಕೆ ಹೋಗ್ತಕ್ಕಂಥ ಒಂದು ದವಸ ಧಾನ್ಯ, ಅದು ಪ್ರೀತಿಯಿಂದ ಕೊಟ್ರೆ. ಯಾರು ಕೈ ಚಾಚುವಂತ ಸಮುದಾಯ ಇದಲ್ಲ. ವಲಯದಾಸರಾಗ್ಲಿ, ಈ ದಾಸ ಸಮುದಾಯಗಳು
ಭಿಕ್ಷಾಟನೆ ಮಾಡುವ ಸಮುದಾಯ ಎಲ್ಲ ಇದು. ಧಾರ್ಮಿಕ ಕೀರ್ತನೆಗಳನ್ನ ಮನೆ ಮನೆಗೆ ತಲುಪಿಸುವಂತ ಕೆಲಸವನ್ನ ಕೃಷ್ಣದೇವರಾಯರು ಕೊಟ್ಟಂತ ಒಂದು ಪವಿತ್ರವಾದ ಕೆಲಸ ಇದು. ಇಂತಹ ವ್ಯಕ್ತಿ ಇವತ್ತು ಒಂದೊಂದು ಊರಿನಲ್ಲಿ ಇವತ್ತು 25 ಕಿಲೋಮೀಟರ್ ದಾಟಿದ್ರೆ ಭಾಷೆ ಬದಲಾಗುತ್ತೆ. ಕೋಲಾರದಲ್ಲಿ ಆಡೋ ಭಾಷೆ ಮುಳುಬಾಗ್ಲಲ್ಲಿ ಇಲ್ಲ, ಮುಳುಬಾಗ್ಲಲ್ಲಿ ಮಾತಾಡೋ ಭಾಷೆ KGF ಅಲ್ಲಿ ಇಲ್ಲ. ಅಲ್ಲಿ ತಮಿಳ್ ಮಿಕ್ಸು, ಇಲ್ಲಿ ತೆಲುಗು ಮಿಕ್ಸು. ಹೌದಾ? ಈ ರೀತಿ ಪ್ರತಿ 25-30 ಕಿಲೋಮೀಟರ್ ಭಾಷಾ ಅಂತರಗಳಿದೆ, ವ್ಯತ್ಯಾಸಗಳಿದೆ. ಹಾಗಾಗಿ ದಾಸ ಅನ್ನೋ ಒಂದು ಪದ, ದಾಸರು ಯಾರಿಗೆ? ಭಗವಂತನ ದಾಸರು, ಪ್ರಕೃತಿ ಮಾತೆಗೆ ದಾಸರು, ನಾವೆಲ್ಲರೂ ದಾಸರೇ. ಆದ್ರೆ ಈ ಕೀರ್ತನೆಯನ್ನ ಒಂದೂರಿಂದ ತಲುಪಿಸ್ಬೇಕಾದ್ರೆ ಆ ಊರಿನ ಹೆಸರು, ಜನರು ಕೊಟ್ಟಂತ ಹೆಸರು ಇದು ಪ್ರಿಫಿಕ್ಸ್. ಆದ್ರೆ ಜಾತಿ ಪ್ರಮಾಣ ಪತ್ರ ವಿಷಯಕ್ಕೆ ಬಂತು ಅಂದ್ರೆ ಇವತ್ತಿನ ದಿನ ನಮ್ಗೆ ಸರ್ಕಾರದಲ್ಲಿ ಯಾರು ಪರಿಶಿಷ್ಟ ಜಾತಿಯಲ್ಲಿ ಸೇರತಕ್ಕಂಥ ದಾಸರು ಅನ್ನುವಂತ ವಿಷಯನ ಉಲ್ಲೇಖ ಮಾಡಿದ್ದಾರೆ. ಆಂಧ್ರ ಭಾಗದಿಂದ ಬಂದಂತ ದಾಸರು, ದಾಸರಿ ಇಲ್ಲಿ ಚನ್ನದಾಸರಿ ಆಗಿದ್ದಾರೆ ಅಂತಕ್ಕಂಥ ಒಂದು ವಾದ, ಅಥವಾ ಈ ನಮ್ಮ ಗಡಿ ಭಾಗದಲ್ಲಿ ಇವತ್ತೇನು ಈ ಒಂದು ಮುಳುಬಾಗಿಲು ತಾಲೂಕು ಏನಿದೆ, ಇವತ್ತಿನ ಕೋಲಾರ ಜಿಲ್ಲೆ, ಅವತ್ತಿನ ಮೈಸೂರು ಪ್ರಾಂತ್ಯ, ಇವತ್ತು ನಾವು ಬಹಳ ಸಲ ಬುದ್ಧಿ ಬಂದು ಗೊತ್ತಿರಲಿಲ್ಲ. ಮುಳುಬಾಗ್ಲು ಅಂದ್ರೆ ಮುಳುಗುವ ಬಾಗ್ಲು ಅನ್ಕೊಂಡ್ಬಿಟ್ಟಿದ್ದೆ. ಇದು ಮುಳುಗುವ ಬಾಗ್ಲ ಅಂದ್ಮೇಲೆ ಈಸ್ಟಲ್ಲಿ ಹಾಕಿದೆ, ಪಶ್ಚಿಮ ಇರ್ಬೇಕಾಯ್ತಲ್ಲ ಮುಳುಗದ್ಮೇಲೆ ನಮ್ಮ ಮಂಗಳೂರು ಕಡೆ ಯಾಕೆ ಇಲ್ಲಿ ಬಂದ್ಬಿಡ್ತಲ್ಲ, ಅದು ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಅದನ್ನ ಪರಿಶೀಲನೆ ಮಾಡೋ ಗೊತ್ತಾಯ್ತು, ಮುಳುಬಾಗಿಲು ಅಂತಂದ್ರೆ ಮೂಡಣದ ಬಾಗಿಲು. ಮೂಡಣ ಅಂತಂದ್ರೆ ಸೂರ್ಯ ಹುಟ್ಟೋ ಬಾಗಿಲು ಭಾಷೆಗೆ ಅಂತ. ಸೊ ಗೆರೆ ಒಳಗೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅತ್ಯಂತ ಪೂರ್ವಕ್ಕೆ ಇರತಕ್ಕಂಥ ಭಾಗ ಮುಳುಬಾಗಿಲು, ಮೂಡಣದ ಬಾಗಿಲು ಅಂತ. ಹಾಗಾಗಿ ಸೂರ್ಯ ಹುಟ್ಟದೆ ಇಲ್ಲಿ ನಮ್ಮ ರಾಜ್ಯದಲ್ಲಿ, ಆದ್ರೆ ಬೆಳಕಿಲ್ಲ. ಊರಿಗೆಲ್ಲ ಬೆಳಕು ಕೊಡ್ತಕ್ಕಂಥ ಜ್ಯೋತಿರ್ಲಿಂಕರ್ ಕೂತಿದ್ದೀರಿ, ಮನೆ ಮನೆಗೂ ಬೆಳಕು ಕೊಡ್ತದೆ. ಆದ್ರೆ ಇಲ್ಲಿ ನಮ್ಮ ಜನಕ್ಕೆ ಸರ್ಟಿಫಿಕೇಟ್ ಎಲ್ಲ ಬೆಳಕಿಲ್ಲ. ಬಾಬಾ ಸಾಹೇಬ್ ಕೊಡ್ತಕ್ಕಂಥ ಬೆಳಕಿಗೆ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂತಂದ್ರೆ ನೀವು ಗಟ್ಟಿಯಾಗಿ ಸಂಘಟಿತರಿಗೆ ಒಗ್ಗಟ್ಟಾಗಿ ಕೇಳುವಂತ ಶಕ್ತಿ ಇರ್ಲಿಲ್ಲ ಇಲ್ಲಿವರೆಗೂ. ಆದ್ರೆ ಈಗ ಇದೇ ಸಾಕ್ಷಿ, ನೀವು ಎಷ್ಟು ಸಂಘಟಿತರಾಗಿದ್ದೀರಾ, ಎಷ್ಟು ಒಗ್ಗಟ್ಟಾಗಿದ್ದೀರಾ, ನಿಮ್ಮ ಏನು ಬೇಡಿಕೆ ಇದೆ ಅದು ಈಡೇರಿಸ್ಕೊಳ್ಳೇ ಇಸ್ಕೊಳ್ತಂತ ಮಾತನ್ನ ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ಇವತ್ತು ವೇದಿಕೆ ಮೇಲೆ ಯಾರು ನಿಮ್ಗೆ ಜಾತಿ ಪ್ರಮಾಣ ಪತ್ರವನ್ನ ಕೊಡೋದಕ್ಕೆ ಅಧಿಕಾರವನ್ನ ಹೊಂದಿದ್ದಾರೆ ಅಂತ ಅಧಿಕಾರಿಗಳು ನಮ್ಮ ಜೊತೆ ವೇದಿಕೆ ಕೂತ್ಕೊಂಡಿದ್ದಾರೆ. ಅವತ್ತು ಬಹುಶಃ ಇವತ್ತು ಇತ್ತೀಚೆಗೆ ಬಂದು ಅಂತ ಅವರು ಮೇಡಮ್ ಕೇಳ್ಕೊಂಡಿದ್ರು. ಈಗ ಆದ್ರೂ ಕೂಡ ಯಾವುದೇ ಒಂದು ಜಾತಿ ಪ್ರಮಾಣ ಕೊಡಬೇಕು ಅಂತಂದ್ರೆ ಕಳೆದ ಒಂದು KGF ತಾಲೂಕಲ್ಲಿ ಹೋದಾಗ ಹೇಳಿದ್ರು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕ್ಬಿಟ್ಟಿದ್ದಾರೆ ಅಂತ. ಮೊನ್ನೆ ಅಧ್ಯಕ್ಷರು ಸ್ಪಷ್ಟವಾಗಿ ಕೇಳಿದ್ರು, ಈ ತಾಲೂಕವ್ರು ಕೇಸ್ ಹಾಕಿದಾರ, ಈ ಜಿಲ್ಲೆಯವ್ರು ಹಾಕಿದಾರ? ಯಾರೆಲ್ಲ ಕೇಸ್ ಹಾಕಿದ ಅಂದ ತಕ್ಷಣ ಇಡೀ ಸಮುದಾಯಕ್ಕೆ ನೀವು ಪರಿಷ್ಕಾರ ಹಾಕ್ಬಿಟ್ಟು ನೀವು ಪತ್ರ ಕೊಡೋದು ಎಷ್ಟು ಸರಿ? ಹೌದು, ಅಧಿಕಾರಿಗಳಿಗೆ ಯಾರ ಒಬ್ರು ನಕಲಿ ವ್ಯಕ್ತಿಗಳು ಈ ಪ್ರಮಾಣ ಪತ್ರ ತಗೊಂಡಾಗ ಮುಂದೊಂದು ದಿನ ಸಾಬೀತಾದ್ರೆ ಕೊಟ್ಟಂತ ಅಧಿಕಾರಿಗೆ ಶಿಕ್ಷೆ ಕೊಡ್ತಾರೆ ಹೊರತು ಕೊಡಿಸ್ತವ್ರಿಗೂ ಕೊಡಲ್ಲ, RIಗೂ ಕೇಳಲ್ಲ, VA ಅನ್ಕೊಳಲ್ಲ. ತಹಸೀಲ್ದಾರ್ ಅವರು ಇವತ್ತು ಪ್ರಮೋಷನ್ ಆಗಿ AC ಆಗ್ತಾರೆ, ADC ಆಗ್ತಾರೆ, CO ಆಗ್ತಾರೆ, DC ಆಗ್ತಾರೆ, ಸೆಕ್ರೆಟರಿ ಆಗ್ತಾರೆ, ಚೀಫ್ ಸೆಕ್ರೆಟರಿ ಆಗ್ಬೋದು. ಅಂತ ಚೀಫ್ ಸೆಕ್ರೆಟರಿ ಕಾಲಕ್ಕೆ ಒಂದು FIR ದಾಖಲಾಗ್ಬಿಡ್ತಾರೆ. ನೀವು 25 ವರ್ಷಗಳಿಂದ ಕೊಟ್ಟಿದ್ರಿ ಸರ್ಟಿಫಿಕೇಟ್ ಮುಳುಬಾಗ್ಲಲ್ಲಿ, ಇವತ್ತು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ನಮ್ಗೆ ತೆಗಳಾಕ್ಬಿಟ್ರೆ ನಮ್ಮ ವೃತ್ತಿ ಜೀವನ ಹೇಳಾಕ್ಬಿಡ್ತಲ್ಲಪ್ಪ. ಹೇಗೆ ಮಾಡೋದು ಅನ್ನೋದು ಆಲೋಚನೆ. ಈ ಕಂದಾಯ ಇಲಾಖೆ ಎಲ್ಲಾ ಇಲಾಖೆಗಳಿಗೂ ಮಾತೃ ಇಲಾಖೆ. 36 ಇಲಾಖೆಗೆ ಮೊದಲ ಡಿಪಾರ್ಟ್ಮೆಂಟ್ ಕಂದಾಯ ಇಲಾಖೆ. ಭೂಮಿ ಇದ್ದಿರ್ತಾನೆ ಅಲ್ಲ, ಹಾಗಾಗಿ ಕಂದಾಯ ಇಲಾಖೆ ಮತ್ತು ಮಾತೃ ಇಲಾಖೆ. ಈ ಇಲಾಖೆಗೆ ಬಹಳಷ್ಟು ದೊಡ್ಡ ಜವಾಬ್ದಾರಿಗಳಿದೆ. ಎಲ್ಲಾ ಇಲಾಖೆಗಳಿಗೆ ಸಮನ್ವಯತೆ ಇರೋದ್ರಿಂದ ನಿಮ್ಗೆ ಜಾತಿ ಪ್ರಮಾಣ ಪತ್ರ ಕೊಡತಕ್ಕಂತ ಒಂದು ಅಧಿಕಾರ ಕೊಡತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಶಾಲಾ ದಾಖಲಾತಿಗಳನ್ನ ನೋಡ್ಬೇಕು. ಶಾಲೆಗೆ ಹೋಗ್ಲಿಲ್ಲ, ಅವರ ತಂದೆ ಹೋಗಿದ್ರೆ ಅವರು ಹೋಗಿಲ್ಲ, ತಾಯಿ ಬರೋದಿಲ್ಲ, ತಂದೆಯಿಂದ ಬರ್ತಕ್ಕಂಥ ಜಾತಿ ಪತ್ರಗಳು, ಅವರ ದೊಡ್ಡಪ್ಪ ಚಿಕ್ಕಪ್ಪ ಅವರ ವಂಶವೃಕ್ಷದಲ್ಲಿ ಯಾರು ತಗೊಂಡಿದಾರ, ಯಾರು ಸಿಗ್ಲಿಲ್ಲ. ಇವರ ಆಚಾರ ವಿಚಾರ, ಭಾಷೆ, ಬೆಳಗು, ವೃತ್ತಿ
ಇದೆಲ್ಲವನ್ನ ಅಧ್ಯಯನವನ್ನು ಮಾಡಿಕೊಂಡು ಅವರ ಸಂಪ್ರದಾಯವನ್ನು ತಿಳ್ಕೊಂಡು ಆ ಸ್ಥಳೀಯ ಏನು ನಮ್ಮ ಕಂದಾಯ ಇಲಾಖೆಯ ಗ್ರಾಮ ಲೆಕ್ಕಿಗರು, ಕಂದಾಯ ರೆವಿನ್ಯೂ ಇನ್ಸ್ಪೆಕ್ಟರ್, ವಿಲೇಜ್ ಅಕೌಂಟೆಂಟ್ ಅವರು ಇವರು ಸ್ಥಳದಲ್ಲಿ ಪರಿಶೀಲನೆ ಮಾಡಿ ಘಂಟಾಘೋಷವಾಗಿ ಇವರು ಈ ವೃತ್ತಿ ಮಾಡ್ತಾ ಇರೋದ್ರಿಂದ, ಸಾಂಪ್ರದಾಯಿಕ ಈ ಕೆಲಸ ಮಾಡ್ತಾ ಇರೋದ್ರಿಂದ ಇವರು ಈ ಸಮುದಾಯಕ್ಕೆ ಸೇರಿರಬಹುದು ಅಂತ ಹೇಳಿ ಅಕ್ಕಪಕ್ಕದ ಜನರ ಒಂದು ಅಭಿಪ್ರಾಯವನ್ನು ತಗೊಂಡು ಮಹಜರ್ ರಿಪೋರ್ಟ್ ಕೊಟ್ಟು, ಆ ರಿಪೋರ್ಟ್ ಆಧಾರದ ಮೇಲೆ ಅರ್ಜಿದಾರರಾದ ನೀವುಗಳು ನಾನು ಈ ಸಮುದಾಯಕ್ಕೆ ಸೇರಿದ್ದೇನೆ, ಒಂದು ವೇಳೆ ನನಗೆ ಅದ್ರ ಬಗ್ಗೆ ಆಕ್ಷೇಪಣೆ ಬಂದು ಅದನ್ನ ರುಜುವಾತು ಆಧಾರ ಇದರ ಸಂಪೂರ್ಣ ಹೊಣೆ ನಂದೆ, ನಮಗೆ ಸರ್ಟಿಫಿಕೇಟ್ ಕೊಟ್ಟಂತ ಅಧಿಕಾರಿಗಳು ಅಲ್ಲ ಅಂತಕ್ಕಂಥ ಒಂದು ಪ್ರಮಾಣ ಪತ್ರ ಕೊಟ್ಟಿದೆ ಆದ್ರೆ ಖಂಡಿತವಾಗ್ಲೂ ಕೂಡ ಈ ಒಂದು ಗ್ರಾಮದಲ್ಲಿ ಪ್ರತಿಯೊಬ್ಬರಿಗೂ ಕೂಡ SC ಸರ್ಟಿಫಿಕೇಟ್ ಸಿಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇಷ್ಟೆಲ್ಲ ನಾವು ಮಾಡಿದ್ರು ಕೂಡ ನಮ್ಗೇನೋ ತೊಂದರೆ ಆಗ್ಬಿಡುತ್ತಪ್ಪ ಅಂತ ಯೋಚನೆ ಮಾಡಿದ್ರೆ, ಅಷ್ಟು ಭಯ ಇರೋರು ಅಥವಾ ಅಷ್ಟು ಹಿಂಜರಿಕೆ ಇರೋರು ಖಂಡಿತವಾಗ್ಲು ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನ ಅಡಿಯಲ್ಲಿ ಆ ಒಂದು ಸ್ಥಾನದಲ್ಲಿ ಕೂತ್ಕೊಳ್ಬೇಕು ಅಂತಂದ್ರೆ 2 ಬಾರಿ ಯೋಚನೆ ಮಾಡ್ಬೇಕಾಗ್ತದೆ. ನಾವು ಬಂದಿರೋದಿಗೆ ಈ ಜನಗಳ ಅಭಿವೃದ್ಧಿಗೋಸ್ಕರ. ದೇಶದ ಅಭಿವೃದ್ಧಿ ಅಂದ್ರೆ ದೇಶದಲ್ಲಿ ಎಷ್ಟು ಬ್ರಿಡ್ಜ್ ಕಟ್ಟಿದಿರಿ, ಎಷ್ಟು ರಸ್ತೆ ಹಾಕಿದಿರಿ, ಎಷ್ಟು ಡ್ಯಾಮ್ ಕಟ್ಟಿದಿರಿ, ಎಷ್ಟು ರೈಲು ಬಿಟ್ಟಿದ್ದಾರೆ, ಎಷ್ಟು ಫ್ಲೈಟ್ ಕಳಿಸ್ತೀರಿ ಅಂತಲ್ಲ. ಯಾವುದೇ ದೇಶದ ಅಭಿವೃದ್ಧಿ ಆ ದೇಶದ ಬಡತನದಲ್ಲಿ ಎಷ್ಟು ಕಡಿಮೆ ಇದೆ ಅಷ್ಟು ಅಭಿವೃದ್ಧಿ ಆಗಿದ್ದಾರೆ ಅಂತ. ಆ ದೇಶದ ಜನರ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ. ಈ ವಿಷಯದಲ್ಲಿ ಪಿಂಚ್ಕುಟ್ಲ ಗ್ರಾಮದಲ್ಲಿ ಇರ್ತಕ್ಕಂಥ ಸಮಸ್ಯೆ ಇದು ಸಮಸ್ಯೆಗಳಲ್ಲ ಅಂತಂದ್ರೆ ಇದು ಸಮಸ್ಯೆನೇ ಅಲ್ಲ, ಅಧಿಕಾರಿಗಳ ಇಚ್ಛಾಶಕ್ತಿಯಿಂದ ಮಾಡದೆ ಸಮಸ್ಯೆನೇ ಅಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಜಾತಿ ಹಲಿಮಾರಿ ಚಂದ್ರದಾಸರು ಮಾದಕ ಏನಿದ್ದೀರಿ 72,000 ಜನಸಂಖ್ಯೆ ಇದೆ. 2011 ಜನಗಣತಿ ಪ್ರಕಾರ 72,000 ಜನಸಂಖ್ಯೆ ಇದೆ ರಾಜ್ಯದ್ದು. ಈ ಸಮುದಾಯ ಬಹುಶಃ ಕರ್ನಾಟಕ ರಾಜ್ಯದ ಮತ್ತು ಆ ಗಡಿ ಭಾಗದಲ್ಲಿ ಬಿಟ್ಟರೆ ಬೇರೆ ರಾಜ್ಯದಲ್ಲಿ ಬಹುಶಃ ಕಾಣಲಿಕ್ಕಿಲ್ಲ. ಯಾಕೆ ಅಂತಂದ್ರೆ ನೀವೆಲ್ಲ ಕೃಷ್ಣದೇವರಾಯ ತಿರುಪ್ತಿ ಬಾಯಿ ಹೀಗಾಗಿ ಬೇರೆ ಎಲ್ಲರೂ ಕಾಣಿಸಿಗೋದಿಲ್ಲ. ಅದ್ರ ಪರ್ಯಾಯ ಪದವಿಗೆ ಗುರುತಿಸ್ಬೇಕಾದ್ರೆ ಶಿಕ್ಷಣದ ಕೊರತೆಯಿಂದಾಗಿ ಈ ಹಿಂದೆ ಅನೇಕ ಆಯೋಗಗಳಿದೆ. ಹಾವನೂರು ಕಮಿಷನ್ ಇರ್ಬೋದು, ಚಿನ್ನಪ್ರೆಡ್ಡಿ ಕಮಿಷನ್ ಇರ್ಬೋದು, ಇಲ್ಲಿ ಅನೇಕ ಹಿಂದಿನ ಆಯೋಗ ಬಂದಾಗ ಇವತ್ತು ನಮಗೆ 4 ಮೆಂಬರ್ಸ್ ಆಯೋಗ ಕೂಡ ಇದೆ. ಈ ರೀತಿ ಇದರಿಂದ ಜಸ್ಟಿಸ್ ಸದಾಶಿವ ಆಯೋಗ ಬಂದಿದ್ರು, ಕಾಂಗ್ರೆಸ್ ಆಯೋಗ ಬಂದಿದ್ರು. ಆಯೋಗಗಳ ಮುಂದೆ ನಮ್ಮ ಬೇಡಿಕೆ ಏನು, ನಮ್ಮ ನೋಡಿ ಅಂತ ಹೋಗಿ ಹೇಳಬೇಕು ಅನ್ನೋ ತಿಳುವಳಿಕೆ ಇವತ್ತು ಕೂಡ ಸಮುದಾಯಕ್ಕಿಲ್ಲ. 2025 ಇಸ್ವಿನಲ್ಲಿ ಇದ್ದೀವಿ, ಕೈಯಲ್ಲಿ ಮೊಬೈಲ್ ಇದೆ, ಜಗತ್ತು ನೋಡ್ತಾ ಇದ್ದೀವಿ. ಆದ್ರೂ ಕೂಡ ನಮ್ಮ ನೋಡಿ ನಮ್ಮ ಬೇಡಿಕೆ ಏನು ಅಂತ ಹೇಳಿ ಎಷ್ಟು ಜನ ಹೋಗ್ಬಿಟ್ಟು ಮುಳುಗಾಗಲ್ ಜನ 4 ಮಂದಿ ಹೇಳಿದ್ರೆ 75,000 ಜನಸಂಖ್ಯೆ ಇದೆ, 70 ಜನ ಬಂದಿಲ್ಲ. ಇಂಥ ಸಂದರ್ಭದಲ್ಲಿ 30 ವರ್ಷಗಳಿಂದ 40 ವರ್ಷಗಳಿಂದ ಮಾಡುವಂತ ಆಯೋಗ ಬಂದಿದ್ದಾಗ ಈ ಜನಕ್ಕೆ ಎಷ್ಟು ಶಿಕ್ಷಣ ಆಯ್ತು. ನಮ್ಮ ಜಾತಿ ಹೆಸರು ಹಿಂದೆ ಇರತಕ್ಕಂತ ಉಪನಿಯಮಗಳೇನಿದೆ ಅದನ್ನ ಎಷ್ಟು ಜನ ಹೋಗಿ ಪ್ರೆಸೆಂಟ್ ಮಾಡಕ್ ಸಾಧ್ಯ ಆಗಿತ್ತು. ಇದನ್ನ ಶಾಲೆಗಳನ್ನ ಬರ್ಸ್ಬೇಕಾದ್ರೆ ದಾಸರ್ ಅಂತಂದ್ರೆ ದಾಸರ, ದಾಸರಿ, ದಾಸರ್ ಕೊನೆಯ ಅಕ್ಷರ ತಿನ್ಬಿಟ್ರೆ 3 ಜಾತಿ ಆಗೋದದು. ಬಿಟ್ರೆ ದಾಸರ, ಬಿಟ್ರೆ ದಾಸರ, ಕೂಡಿದ್ರೆ ದಾಸರಿ. ಏನ್ ಮಾಡೋದು? ಶಿಕ್ಷಕರು ಕರೆಕ್ಟಾಗಿ ಕೀಳ್ಕೊಂಡು ಬರ್ಬೇಕು. ಹಾಗಾಗಿ ಇದೆಲ್ಲ ಲೋಪದೋಷಗಳಿದೆ. ಈ ಸಮುದಾಯಕ್ಕೆ ಅನ್ಯಾಯ ಆಗ್ಬಾರ್ದು, ಬಾಬಾ ಸಾಹೇಬ್ ಕೊಡ್ತಾರೆ ಶಿಕ್ಷಣ ವಂಚನೆ ಆಗ್ಬಾರ್ದು. ಈ ಕೇಂದ್ರ ತಾಲೂಕು ಪಾಪ 90